ಗುಂಡಣ್ಣನ ಇದ್ರು ನೋಡಿ ಸೀನು ನೋಡಿ ಬಿಡಲ್ಲ ಅಲ್ಲ. ಸೊ ಗೈಸ್ ನೋಡ್ಬೋದು ಇಲ್ಲೊಂದು ಹೊಸದಾಗಿ ಫೋಟೋ ಹಾಕ್ಸಿದ್ದಾರೆ ಚಾಮುಂಡೇಶ್ವರಿ ತಾಯಿ. ಇದೇನಕ್ಕೆ ಲೈಟ್ ಮಾಡ್ಸಿರೋದು? ಲೈಟಿಂಗ್ಸ್ ಚಂದ ಕಾಣಲಿ ಚಿಕ್ಕ ಮಾರಿ. ಅಯ್ಯೋ ಇದನ್ನು ಕಣ್ಣೇ ಬಿಟ್ಟಿಲ್ಲ ಅನ್ಸುತ್ತೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೆ ಎಲ್ಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಮ್ನೆಲ್ಲ ಆಲ್ರೆಡಿ ನೋಡಿರ್ತೀರ ನೀವು. ಸುಮಾರು ಒಂದು 5-6 ತಿಂಗಳಾಯ್ತು ಅನ್ಸುತ್ತೆ. ಬೆಳ್ತಂಗಡಿ ತಾಲೂಕು ಬೆಳ್ಳಾಲ್ ಗ್ರಾಮದಲ್ಲಿ 125 ಬೆಕ್ಗಳು ಸಾಕಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಇವತ್ತು ನಾನು ಅವ್ರ ಮನೆಗೆ ಮತ್ತೆ ಬಂದಿದ್ದೀನಿ. ಲಾಸ್ಟ್ ವಿಡಿಯೋ ಮಾಡಿ ಅವರಿಗೆ ತುಂಬಾ ಯೂಸ್ ಆಯ್ತು, ತುಂಬಾ ಉಪಕಾರ ಆಯ್ತು, ತುಂಬಾ ಜನ ಸಪೋರ್ಟ್ ಮಾಡಿದ್ರಿ. ಅದಕ್ಕೆ ಆ ಬಂದಿರೋ ದುಡ್ಡುಗಳಿಂದ ಅವರು ಒಳ್ಳೆ ರೀತಿಯಲ್ಲಿ ಇನ್ನೂ ಕೇಜ್ ಗಳೆಲ್ಲ ಮಾಡಿದ್ದಾರೆ. ಬೆಕ್ಗಳಿಗೆ ಅಂತ ಕೇಜ್ ಗಳು ಮಾಡಿದ್ದಾರೆ. ಇನ್ನೂ ಸುಮಾರು ಬೆಕ್ಗಳನ್ನ ಸಾಕ್ತಾ ಇದ್ದಾರೆ. ಸೊ ನಮ್ ಜೊತೆನೆ ಇದ್ದಾರೆ. ಇವಾಗ ವಿಡಿಯೋ ಮಾಡ್ತಿರೋದು ಅವರೇ, ರಾಜೇಶ್ ಗೌಡ್ರು ಅಂತ. ಇವಾಗ ನಿಮಗೆ ತೋರಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಆರಾಮಾಗಿದ್ದೀರಾ ಸರ್? ಆರಾಮಿದ್ದೇನೆ. ಮತ್ತೆ ಏನ್ ಸಮಾಚಾರ? ಅಂದ್ರಲ್ಲ ದೇವ್ರ ದಯದಿಂದ ಸೌಖ್ಯವಾಗಿದ್ದೇವೆ. ಇವಾಗ ಬೆಕ್ಕಿಗೆಲ್ಲ ಸ್ಪೆಷಾಲಿಟಿ ಎಲ್ಲ ಮಾಡಿದ್ದೇವೆ ಜನರ ಸಹಾಯದಿಂದ ಎಲ್ಲ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು. ಇಲ್ಲ ಇದು ಈಗ ಮಾಡಿಸಿದ ಸರ್ ಬೋರ್ಡ್ ಇದು? ಹೌದೌದು. ನೀವು ಲಾಸ್ಟ್ ಟೈಮ್ ಬಂದಿರೋದಾಗ ನೋಡಿರ್ತೀರ ರಾಜೇಶ್ ಗೌಡ್ರ ಮನೆ. ಚಾಮುಂಡೇಶ್ವರಿ ತಾಯಿ. ರಾತ್ರಿ ಎಲ್ಲ ಬೆಕ್ಕುಗಳು ಇಲ್ಲೇ ಇರ್ತವೆ. ಸುಮಾರು ರಾತ್ರಿ ಆದ್ರೆ ಇಲ್ಲೇ ಇರ್ತವೆ. ಇದೇನಕ್ಕೆ ಲೈಟ್ ಮಾಡ್ಸಿರೋದು? ಲೈಟಿಂಗ್ಸ್ ಚಂದ ಕಾಣಲಿ ಅಂತ ಬೆಕ್ಕುಗಳಿಗೆ ಆಟ ಆಡ್ಲಿಕ್ಕೆ ಮತ್ತೆ ಎಲ್ಲ ರಾತ್ರಿ ಎಲ್ಲ ಕಾಣ್ತದಲ್ಲ. ಅಂದ್ರೆ ಇಲ್ಲೆಲ್ಲ ಓಡಾಡ್ಲಿಕ್ಕೆ ಆಟ ಆಡ್ಕೊಂಡಿರ್ತವೆ ಬೆಕ್ಕು. 7 ಕಲರ್ ಬರ್ತದೆ ಆ ಲೈಟಿಂಗ್ಸ್ ಎಲ್ಲ. ಹೌದಾ? ಸೂಪರ್ ಸೂಪರ್. ನಾನು ಲಾಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲ ಅನ್ಸುತ್ತೆ, ಇವಾಗ ಹಾಕ್ಸಿದ್ದು ಇದನ್ನ. ಸೊ ಗೈಸ್ ನೋಡ್ತಿದ್ರಲ್ಲ, ನಾನಿವತ್ತು ರಾಜೇಶ್ ಗೌಡ್ರು ಮನೆಗೆ ಬಂದಿದ್ದೀನಿ. ಬೆಳ್ತಂಗಡಿ ತಾಲೂಕು ಬೆಳಾಲ್ ಗ್ರಾಮಕ್ಕೆ ಬಂದಿದ್ದೀನಿ. ನಾವು ಲಾಸ್ಟ್ ಮಾಡಿದ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ನಿಮ್ಮಿಂದ. ಸೊ ಅಂದ್ರೆ ಸುಮಾರು ಜನ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಿಲ್ಲ ಅಂದ್ರು ಒಂದು 30 ಲಕ್ಷ ಜನ ನೋಡಿದ್ದಾರೆ. 30 ಲಕ್ಷಕ್ಕಿಂತ ಜಾಸ್ತಿ ಜನ ನೋಡಿದ್ದಾರೆ. ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ 1 ಮಿಲಿಯನ್ ವ್ಯೂಸ್ ಆಗಿದ್ದೆ ಈ ಬೆಕ್ಕಳ್ ಮಾಡಿದ ವಿಡಿಯೋ. ವ್ಯೂಸಿಗಿನ್ನ ಹೆಚ್ಚಾಗಿ ಜನರು ಇವರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ವಿಡಿಯೋನ ಇನ್ನು ನೋಡಿಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ ಗಂಧದ ಗುಡಿ ವ್ಲಾಗ್ಸ್ ಅಂತ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬರ್ತಾ ಇದೆ ನೋಡಿ. ಇದು ಇನ್ನು ಯಾರು ಫಾಲೋ ಮಾಡಿಲ್ಲ ಅಂದ್ರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಂಗೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮಾತ್ರ ವಿಡಿಯೋಸ್ ನೋಡ್ಬೇಡಿ. ಸುಮಾರು ಜನ ವಿಡಿಯೋಸ್ ನೋಡ್ತಾರೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಲೆಟ್ಸ್ ಗೋ. ಸೊ ಗೈಸ್ ನೀವು ಲಾಸ್ಟ್ ಟೈಮ್ ನೋಡಿದ್ರಿ ಈ ಕೇಜ್ ನ. ಸರ್ ಈ ಸಲ ಏನೇನಾಗಿದೆ ಈ ಕೇಜಲ್ಲಿ? ಏನ್ ಮಾಡಿಸಿದ್ರಾ? ಅದಕ್ಕೆ ಮಲಗಲಿಕ್ಕೆ ಸೌಕರ್ಯ ಮತ್ತೆ ಬೆಕ್ಕುಗಳಿಗೆ ಚಂದ ರೀತಿಯ ಒಂದು ಫೋಟೋವನ್ನೆಲ್ಲ ಮಾಡಿ. ಈ ಫೋಟೋ ಬೇರೆ ಹಾಕ್ಸ್ಬಿಟ್ಟಿದ್ದೀರಾ ಒಂದು. ಸೊ ಗೈಸ್ ನೋಡ್ಬೋದು ಇಲ್ಲೊಂದು ಹೊಸದಾಗಿ ಫೋಟೋ ಹಾಕ್ಸಿದ್ದಾರೆ ರಾಜೇಶ್ ಗೌಡ್ರು. ಮಾಮೂಲಿ ಫೋಟೋ ಅಲ್ಲ, ಅದಕ್ಕೆ ಒಂದು 4,000 ರೂಪಾಯಿ ಆಗ್ತದೆ. ನಾವು ನೋಡ್ಲಿಕ್ಕೆ ಒಂದು 500 ರೂಪಾಯಿ ಅಂತ ಎನಿಸ್ಬೋದು. ಕೆಲವಾಗ ಅದು ಸೆಟ್ಟಿಂಗ್ ಆಗುವಾಗ ಒಂದು 4,000 ಆಯ್ತು ಅದಕ್ಕೆ. ಇವಾಗ ಇಲ್ಲಿ 3 ಬೆಕ್ಗಳಿದೆ. ಅಂದ್ರೆ ಇವು ಬಿಟ್ರೆ ಎಲ್ಗಾರ ಓಡೋಗ್ಬಿಡ್ತವೆ ಅಂತ ಭಯದಿಂದ. ಪಾಪ ಮಾತ್ರ. ಇದು ಯಾವಾಗ ಬಂದಿದ್ದು? ಮುಂಚೆ ನಾನು ಹೋದ್ಸಲ ಬಂದಾಗಿತ್ತ ಇದು? ಗುಂಡಣ್ಣನ ಇದ್ರು. ಓಕೆ ಓಕೆ ಸೂಪರ್. ದೊಡ್ಡ ಬೆಕ್ಕು. ಅವಳು ಕನಕಾಂಬರಿ ಅಂತ. ಕನಕಾಂಬರಿ. ಬಾರದೆ ಪೂಜೆಗೆ ಹೂವಿಲ್ಲ. ಬಾಗಲಕೋಟೆ ಅವರು, ಇವಳು ಮಂಗಳೂರು ಕುದ್ರೋಳಿ ಅವರು. ಮಂಗಳೂರಿಂದ ಬಂದಿದ್ದು. ಓಕೆ ಓಕೆ. ಅದು ನನ್ನದೇ. ಅವರು ಭಯಂಕರ ತಿಂಡಿಗಳನ್ನೆಲ್ಲ ಕಡಿತಾರೆ. ಅದಕ್ಕೆ ಇದಾಗಿ ಅಂದ್ರೆ ಅವನ್ನೆಲ್ಲ ಆಚೆ ಬಿಟ್ರೆ ಮರಿಗಳನ್ನೆಲ್ಲ ಬೇರೆ ಮರಿಗಳು ಕಡಿತವೆ. ಬಿಡ್ಲಿಕ್ಕೆ ಉಂಟು, ಸ್ವಲ್ಪ ದಿನ ಕಲೀಲಿ ಅಂತ ಹೇಳಿ. ಈ ಅಂದ್ರೆ ಎಷ್ಟು ದಿವಸ ಆಯ್ತು ಈಗ? ಇವಾಗ ಒಂದು 2-3 ತಿಂಗಳಾಯ್ತು. ಮಾಡ್ತಾ ಇದ್ದೇನೆ. ಅದಕ್ಕೆ ಇದಕ್ಕೆ ಕೈಯಲ್ಲೆಲ್ಲ ಕೊಂಡೋಗ್ತವೆ. ಚಿಕ್ಕ ಮರಿಗಳು 8, 9, 10, 11 ಬೆಕ್ಕುಗಳು ಮರಿ ಹಾಕಿದವೆ. ಅದು ಒಂದು ಮರಿಗಳನ್ನು ಇಡ್ಲಿಕ್ಕಿಲ್ಲ ಇವನು. ರಾತ್ರಿ ಕೊಂಡಾಗ್ತಾರೆ. ಬಾಕಿಯವರಾದ್ರೆ ಎಲ್ಲ ಕೊಂಡೋಗಿ ಬಿಡುವರು. ನಮ್ಗೆ ಅಂತ ಮನಸ್ಸು ಬರುವುದಿಲ್ಲ. ಪಾಪ ಅದು ಪ್ರಾಣಿ ಅಲ್ಲ. ಹೌದೌದು ನಿಜ. ಬೇಕಾದ ಫುಡ್ ಅನ್ನೆಲ್ಲ ಕೊಡ್ತೇವೆ. ಮಾಂಸ, ಫುಡ್, ಹಾಲು ಯಾವ್ದು ತಿಂತಾನೆ ಅದು ಕೊಡ್ತೇವೆ. 3-4 ಸರ್ತಿ ತೊಳೆದು ಕ್ಲೀನ್ ಮಾಡಿ. ಇವಾಗ ನೋಡಿದ್ರಲ್ಲ ಆಗ್ಲಿಕ್ಕಿಲ್ಲ. ಇವಾಗ ಮಧ್ಯಾಹ್ನ ಪುನಃ ಮಾಡ್ಲಿಕ್ಕೆ ಉಂಟು. ಮತ್ತೆ ರಾತ್ರಿ ಆಗುವಾಗ ಪುನಃ ಅಡಿಕೆ ಬೆಕ್ಕುಗಳನ್ನು ಕೆಲವು ಬಿಡ್ಲಿಕ್ಕೆ ಉಂಟು. ಇವಾಗ ಸೆಕೆಗಾಲಲ್ಲ, ಹೊರಗೆ ಬಿಟ್ಟಿರ್ತೇನೆ. ಮನೆಯಲ್ಲಿ ಮರಿ ಹಾಕಿದ ಬೆಕ್ಕುಗಳನ್ನು ಅವಳು ಕೂಡ ಮರಿ ಹಾಕಿದ್ದಾಳೆ. ಮರಿಯನ್ನು ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದಾಳೆ. ಹೋಗ್ತಾಳೆ ನೋಡಿ. ಇದು ಮರಿ ಹಾಕಿದ್ಯಾ? ಮರಿ ಹಾಕಿದ್ದಾಳೆ. ಅವಳು ಹೋಗಿ ಬರ್ತಾಳೆ. ಇಲ್ಲಿ ನೋಡಿ ಚಿಕ್ಕ ಮರಿಗಳು. ಇದು 2 ಮರಿ ಹಾಕಿರೋದ? ಇದು 3 ಹಾಕಿದೆ, ಒಂದು ಸತ್ತೋಯ್ತು. ಅಮ್ಮ ಚೆನ್ನಾಗಿದ್ದೀರಾ? ಇವಾಗ ಇದು ಹೊಸದಾಗಿ ಮಾಡಿರೋ ಕೇಜ್ ಇದು. ಇಲ್ಲಿ ಮರಿ ಇಟ್ಟಿದ್ದಾಳೆ. ಇದು ಮರಿ ಹಾಕಿದೆ. ಇಲ್ಲಿ 2 ಕಪ್ಪು ಮರಿ, ಎಷ್ಟು 3 ಏನಂಟು. ಇದು ಎಷ್ಟು ದಿವಸ ಆಯ್ತು ಮರಿ ಹಾಕಿ? ಒಂದೇ ದಿನ ಒಂಜಾರಂಡ ಒಂದು 6 ದಿವಸ ಏನಾಯ್ತು. ಒಂದು 6 ದಿವಸ ಆಗಿದೆ ಮರಿ ಹಾಕಿ. ಇವರು ಪಾಪ ಮಂಗಳೂರು 3 ಮರಿ ಹಾಕಿದ್ದು, ಒಂದು ಸತ್ತೋಯ್ತು. ಬಾರಿ ಬಾ.
ಓ ಈ ಮರಿ ಎಂತ ಮಾಡಿದ್ದು ನೋಡಿ ನೋಡಿ ಸೀನು ನೋಡಿ ಕೊಂಡೋಗ್ತದೆ ಬಿಡಲ್ಲ ಅಲ್ಲ. ಕೊಂಡೋಯ್ತು ಹೋಯ್ತು ನೋಡಿ ಇನ್ನೊಂದುಂಟು ಈಗ ಇದು ಇನ್ನೂ ಚಿಕ್ಕ ಮರಿಗಳಿದು. ಚಿಕ್ಕ ಮರಿ ಅಯ್ಯೋ ಇದನ್ನು ಕಣ್ಣೇ ಬಿಟ್ಟಿಲ್ಲ ಅನ್ಸುತ್ತೆ. ಕಣ್ಣು ಬಿಟ್ಟಿಲ್ಲ. ಅಯ್ಯೋ ಇದು ಎಷ್ಟು ದಿವಸ ಆಗಿರ್ಬೋದು ಅದಕ್ಕೆ? ಇದಕ್ಕೆ ಒಂದು ವಾರ. ಇದು ಕ್ಯಾಟ್ ಫುಡ್ ನೀವು ಕೊಡೋದು ಇಲ್ಲಿದೆಯಲ್ಲ? ಹೌದೌದು ಕ್ಯಾಟ್ ಫುಡ್. ಇದ್ರ ಜೊತೆ ಏನೇನು ಕೊಡ್ತೀರಾ? ಅದೊಂದು ಕ್ರೀಮು ಫುಡ್ ಇರ್ತದೆ, ಅದು ಗೊತ್ತೆ. ಮತ್ತೆ ಮಾಂಸದ್ದು ಏನಿದ್ರು ಮಾಂಸ ಅದು ಗೊತ್ತೆ. ಇಲ್ಲೊಂದಿದೆ ನೋಡಿ. ಇಲ್ಲಿ ಬಾಗ್ಲಿದ್ಯಾ? ಕ್ಲೀನ್ ಮಾಡಿಲ್ಲ, ಇನ್ನು ಹಾಕ್ಬೇಕು ಅಷ್ಟೇ. ಅವಳೊಬ್ಳೆ ತಾಯಿ ಒಂದೇ ಇರೋದು ಈಗ ಇಲ್ಲಿ. ಆ ಕಡೆ ಆ ಸೈಡ್. ಸೊ ಗೈಸ್ ನೀವು ಅಲ್ಲಿ ನೋಡ್ಬೋದು, ಅಲ್ಲೊಂದು 3-4 ಮರಿಗಳಿದೆ. ಇದು ಅದ್ರ ತಾಯಿ. ಸೊ ಗೈಸ್ ನೋಡಿ, ನೀವು ಎಲ್ಲೇ ಹೋದ್ರು ಇಲ್ಲಿ ಬೆಕ್ಕುಗಳಂತೂ ಸಿಗ್ತಾನೆ ಇರ್ತವೆ. ನೋಡಿ ಇಲ್ಲಿದೆ. ಇಲ್ಲಾಂದ್ರೆ ನಾವು ಹುಡುಕ್ಬೇಕಿಲ್ಲಿ. ಇಲ್ಲಿಲ್ಲೇ ಇರ್ತವೆ, ಬಟ್ ಕಾಣಿಸಲ್ಲ ಅಷ್ಟೇ. ಸೊ ಗೈಸ್ ಇವಾಗ ಇಲ್ಲೊಂದು 2-3 ಬೆಕ್ಕು ಮರಿ ಹಾಕಿತಿ ಅಂತ ನೋಡಿ. ಇಲ್ಲೊಂದಿದೆ. ಹಾಯ್ 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 ಹಾಯ್. ನೋಡಿ ರಾಜೇಶ್ ಗೌಡ್ರು ಮನೆಯೂ ಅಷ್ಟು ಇದಿಲ್ಲ, ಎಲ್ಲ ಇದಾಗಿದೆ. ಇಲ್ಲಿ ಮರಿ ಹಾಕಿರೋದಾ? ಓ ಇಲ್ಲಿಟ್ಟಿದ್ದೀರಾ? ಓಕೆ. ಇದು 3, ಇದ್ರಲ್ಲಿ 3 ಐತೆ, ಇದ್ರಲ್ಲಿ 3 ಐತಲ್ಲ ಸರ್. ಆಮೇಲೆ ಆ ವಿಡಿಯೋ ನೋಡಿ ಜನ ಅಂದ್ರೆ ನಿಮಗೆ ಫೋನ್ ಮಾಡಿ ಏನಾದ್ರು ಮಾತಾಡಿದ್ದಾರೆ. ಸಖತ್ತು ಜನ ಫೋನ್ ಮಾಡಿ ಮಾತಾಡಿದ್ದಾರೆ. ಏನ್ ಹೇಳ್ತಾರೆ ಜನ ಫೋನ್ ಮಾಡಿದಾಗೆಲ್ಲ? ಒಳ್ಳೆದಾಯ್ತು, ಇವಾಗೆಲ್ಲ ಕೆಲವು ಬೆಕ್ಕು ಕೊಡ್ತೇವೆ ಅಂತ ಹೇಳ್ತಾರೆ, ಕೆಲವು ಸಹಾಯ ಮಾಡ್ತಾರೆ. ಎಲ್ಲ ಈ ರೀತಿ ಎಲ್ಲ ಫೋನ್ಗಳು ಬರ್ತಾ ಇರ್ತವೆ. ಯಾರು ಕೇಳ್ತಾರ ಬೆಕ್ಕೊಡಿ ಅಂತ ಏನಾದ್ರು ಕೇಳ್ತಾರ? ಬೆಕ್ಕು ಕೊಡಿ ಅಂತ ಕೇಳುದು ಕಮ್ಮಿ ಜನ, ನಾವು ಕೊಡುದಿಲ್ಲ ಅಂತ ಗೊತ್ತುಂಟಲ್ಲ ಅವರಿಗೆ, ಹಾಗೆ ಕೇಳುದಿಲ್ಲ ಯಾರು. ನೋಡಿ ರಾಜೇಶ್ ಗೌಡ್ರು ಮನೆಯಲ್ಲಿ ಹಸುಗಳು ಸಾಕೊಂಡಿದ್ದಾರೆ. ಎಷ್ಟೊಂದು 3 ಹಸು ಇದೆಯಾ ಸರ್? 3 ಹಸು. ಸೊ ಗೈಸ್ ಇವಾಗ ಎಲ್ಲ ಬೆಕ್ಕುಗಳು ಹೋಗ್ಬಿಟ್ಟವೆ. ಎಲ್ಲಿಗೆ ಹೋಗ್ಬಿಟ್ಟವೆ? ತೋಟಕ್ಕೆಲ್ಲ ಹೋಗ್ಬಿಡ್ತವೆ. ಇಲ್ಲಿರೋವು ಮಾತ್ರ ಇಲ್ಲಿರೋವು ಸಿಗ್ತವೆ. ಅಂದರೆ ಏನಾಗ್ಬಿಡ್ತವೆ, ಬೆಳಿಗ್ಗೆ ಊಟ ಒಂದ್ಸಲಿ ಊಟ ಹಾಕ್ಬಿಡ್ತಾರಲ್ಲ, ಊಟ ಹಾಕೋದ್ಮೇಲೆ ಅವು ಇಲ್ಲಿರಲ್ಲ. ಎಲ್ಲ ಇಲ್ಲಿ ನೋಡಿ, ಇಲ್ಲಿ ಸುತ್ತ ಫುಲ್ಲು ತೋಟ ಇದೆ. ಈ ತೋಟದಲ್ಲಿ ಅಲ್ಲಿ ಇಲ್ಲಿ ಓಡೋಗ್ಬಿಡ್ತವೆ. ಹಂಗೆ ನೋಡ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಇದಕ್ಕಿಂತ ಜಾಸ್ತಿ ಬೆಕ್ಕುಗಳಿದ್ವು. ಅಂದರೆ ಅವಾಗ ನಾನು ಬೆಳಗ್ಗೆ ಬಂದಿದ್ದೆ ಅಂತ ಅನಿಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಬಟ್ ಅವಾಗ ಇನ್ನೂ ಜಾಸ್ತಿ ಬೆಕ್ಕುಗಳಿದ್ದು. ಬಟ್ ಇವಾಗ ಅದಕ್ಕಿಂತ ಕಮ್ಮಿ ಬೆಕ್ಕುಗಳಿದ್ದಾವೆ. ಎಲ್ಲ ಅದೇ ತೋಟ ಗೀಟ ಅಂತ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಕೆಲವೊಂದು ಬೆಕ್ಕುಗಳು ಇಲ್ಲಿಲ್ಲೇ ಇರ್ತವೆ, ಬಟ್ ಏನು ಅಂದರೆ ಅದು ನಮಗೆ ಕಾಣಿಸಲ್ಲ. ಸುಮಾರು ಬೆಕ್ಕುಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ನೋಡಿ ಇಲ್ಲೊಂದು 2 ಬೆಕ್ಕುಗಳಿದೆ. ಅವು ಇನ್ನೊಂದೇನು ಅಂದರೆ ನಾನು ಬರ್ತಿದ್ದಂಗೆ ಬೆಕ್ಕುಗಳೆಲ್ಲ ಓಡೋಗ್ಬಿಡ್ತವೆ. ಇವರಿದ್ರೆ ಇಲ್ಲೇ ಇರ್ತವೆ. ಅದೇ ನನ್ನನ್ನು ನೋಡಿದ ತಕ್ಷಣ ಓಡೋಗ್ಬಿಡ್ತವೆ, ಕೈಗೆ ಸಿಗಲ್ಲ. ನೋಡಿ ಇಲ್ಲೊಂದು ಸರ್. ಈ ಕೆಜಿಗೆ ಎಷ್ಟು ಖರ್ಚಾಗಿರ್ಬೋದು ನಿಮ್ಗೆ? ಈಗ 60,000 ಗಂಟೆ ಆಗಿದೆ. ಸೊ ಗೈಸ್ ನೋಡಿ, ಲಾಸ್ಟ್ ಟೈಮ್ ನಾವು ಬಂದಾಗ ಅದು 1 kg ಇದ್ದಿದ್ದು, ಈ ಕೆಜಿ ಇರಲಿಲ್ಲ. ಇಲ್ಲಿ ಖಾಲಿ ಇತ್ತು. ಇಲ್ಲಿ ಕೋಳಿ ಗಿಳಿ ಏನೇನೋ ಸಾಕೊಂಡಿದ್ರು. ಇವಾಗ ಹೊಸದಾಗಿ ಈ ಕೆಜಿ ಮಾಡಿಸಿರೋದು. ಇನ್ನು ಕೂಡ ಖರ್ಚು ಉಂಟು. ಇದಕ್ಕೆಲ್ಲ ಶೀಟ್ ಎಲ್ಲ ಇರ್ಬೇಕು, ಮಳೆಗಾಲಕ್ಕೆ ನೀರು ಹಾಕೋದಾಗೆ. ಅದಕ್ಕೆ ಮ್ಯಾಟ್ ಹಾಕ್ಲಿಕ್ಕಿದೆ. ಮ್ಯಾಟ್ ಗೀಟ್ ಎಲ್ಲ ಹಾಕ್ಬೇಕಿಲ್ಲ. ಇಷ್ಟು ಮಾಡಿಸಿ ನಿಲ್ಲಿಸಿದ್ದೇನೆ. ಇದು ಈ ಚಾನಲ್ ನೋಡಿದವರು ಏನಾದ್ರು ಸಹಾಯ ಮಾಡಿದ್ರೆ ಇದನ್ನು ಇನ್ನೂ ಸ್ವಲ್ಪ ಏನಾದ್ರು ಒಂದು ಮಾಡುವ ಅಂತ ಹೇಳಿ. ಸೊ ಗೈಸ್ ಲಾಸ್ಟ್ ವಿಡಿಯೋಗೆ ಸುಮಾರು ಜನ ಸಪೋರ್ಟ್ ಮಾಡಿದ್ದೀರಾ. ಸೊ ಆ ಕಾರಣದಿಂದನೇ ಇವರು ಇನ್ನು ಇದನ್ನೆಲ್ಲ ನೋಡಿ ಇಂಪ್ರೂವ್ಮೆಂಟ್ ಮಾಡಿ ಈ ಕೇಜ್ಗಳನ್ನೆಲ್ಲ ಮಾಡಿರೋದು. ಸೊ ಲಾಸ್ಟ್ ಟೈಮ್ ಬಂದಾಗ ಈ ಕೇಜ್ ಎಲ್ಲ ಇರಲಿಲ್ಲ, ಬಟ್ ಇವಾಗ ಒಂದು ತಕ್ಕ ಮಟ್ಟಿಗೆ ಕೇಜ್ಗಳನ್ನೆಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಕೆಳಗಡೆ ಮ್ಯಾಟ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಇನ್ನೂ ಈ ಸೀಟ್ನೆಲ್ಲ ಇನ್ನೂ ಮುಂದೆ ಕೊಡ್ಬೇಕಂತೆ. ಅಂದರೆ ಇಲ್ಲೆಲ್ಲ ಮಳೆಗಾಲದಲ್ಲೆಲ್ಲ ಹಿಂಸೆ ಗೈಸ್. ಅಂದರೆ ಇವಾಗ ಸೆಕೆಗಾಲದಲ್ಲಿ ಹೆಂಗೆ ನಡೀತದೆ, ಏನು ತೊಂದರೆ ಇರಲ್ಲ. ಬಟ್ ಮಳೆಗಾಲದಲ್ಲಿ ಇಲ್ಲಿ ಇನ್ನೂ ಈ ಶೀಟು ಇನ್ನೂ ಮುಂದೆ ಬರಬೇಕು. ಮಳೆ ಹೆಂಗೆ ಹೊಡಿಯುತ್ತಿಲ್ಲಿ. ಸೊ ಇನ್ನೂ ಸ್ವಲ್ಪ ಏನಾರ ಮಾಡಿಸ್ಬೇಕು. ಸೊ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇದ್ರೂ ಇದೆಯಾ? ಇದು ಇನ್ನೊಂದು ಬೆಕ್ಕಿಂದು. ಸೊ ಗೈಸ್ ಇಲ್ಲಿ ಎಷ್ಟು ಮರಿಗಳು, ಈ ಒಂದು ಎಷ್ಟು ಮರಿಗಳಿರ್ಬೋದು ಎಲ್ಲ ಸೇರಿಸಿದ್ರೆ ಇವಾಗ ನಿಮ್ಮ ಹತ್ರ? 25-30 ಎಲ್ಲ ಟೋಟಲ್ ಒಟ್ಟಿಗೆ ಹಾಕಬಹುದು ಬೇಕಾದ್ರೆ. ಒಂದು 30-40 ಮರಿ ಇದೆ ಈಗ. ಸರಿಯಾಗಿ ಕೆಲವು ಕಣ್ಣು ಬಿಟ್ಟಿಲ್ಲ. ನಾನು ಬತ್ತಿದಂಗೆ ಓಡಾಡ್ಬಿಡ್ತವೆ. ಸೊ ಗೈಸ್ ಇಲ್ಲೊಂದು ಮರಿ ಒಂದು 3-4 ಇದ್ದು ನಾನು ಬತ್ತಿದಂಗೆ ಮತ್ತೆ ಓಡೋದು. ನೋಡಿ ಇದು ಇವ್ರ ಮನೆ, ಅಡುಗೆ ಮನೆ.
ಸೊ ಗೈಸ್ ನೋಡೋದ್ರಲ್ಲ ಏನನ್ನೆಲ್ಲ ಮಾಡಿದ್ದಾರೆ ನಮ್ಮ ರಾಜೇಶ್ ಗೌಡ್ರು. ಇನ್ನೂ ಸುಮಾರು ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಆ ಕೇಜ್ಗಳಿಗೆ ಇನ್ನೂ ಅಂದರೆ ಈಗ ಬಿಸಿಲುಗಾಲದಲ್ಲಿ ಈ ರೀತಿ ಎಲ್ಲ ಮಾಡಿದ್ದಾರೆ, ಮಳೆಗಾಲದಲ್ಲಿ ಇನ್ನೂ ಬೇರೆ ರೀತಿ ಮಾಡಬೇಕಾಗುತ್ತೆ, ಅದನ್ನೆಲ್ಲ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸುಮ್ಮನೆ ಹಿಂಗೆ ಈ ಕಡೆ ಬಂದಿದ್ದೆ, ಹಂಗೆ ಇವ್ರನ್ನ ಬಂದು ಭೇಟಿ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಹೆಂಗಿದೆ ನಮ್ಮ ವೀಡಿಯೋ ರೆಸ್ಪಾನ್ಸ್ ಎಲ್ಲ ಹೆಂಗೆ ಬಂತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಾವು ಲಾಸ್ಟ್ ಟೈಮ್ ಏನು ವೀಡಿಯೋ ಮಾಡಿದ್ವಿ, ಈಗ ಸುಮಾರು ಜನಕ್ಕೆ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ, ಈಗ ನಾವು ಇವ್ರದ್ದೇ ಡೈರೆಕ್ಟಾಗಿ ಅದು ಯಾರು ಸರ್ ನಿಮ್ಮದು ಅಕೌಂಟ್ ನಂಬರ್ ಕೊಟ್ಟಿದ್ದೀನಿ? ನನ್ನ ತಂಗಿದ್ದು. ತಂಗಿ ಅಂದರೆ ಇವ್ರ ತಂಗಿಯವರ ಅಕೌಂಟ್ ನಂಬರ್ ಕೊಟ್ಟಿದ್ವಿ. ಸೊ ಸುಮಾರು ಜನ ಸಹಾಯ ಹೆಲ್ಪ್ ಮಾಡಿದ್ದಾರೆ ಅವಾಗ. ಸರ್ ಅದು ಅಂದರೆ ಒಂದು ಅಂದಾಜಲ್ಲಿ ಒಂದು ಎಷ್ಟು ದುಡ್ಡು ಬಂದಿರ್ಬೋದು ಅಂತ ಹೇಳ್ಬೋದಾ? ಎಷ್ಟಂತ ಲೆಕ್ಕ ಆಗ್ಲಿಕ್ಕೆ ಎಲ್ಲ ಕಳಿಸಿದ್ರೆ 500, 1000, 200, 300 ಎಲ್ಲ ಕಳಿಸ್ತಾ ಇರ್ತದೆ. ಖರ್ಚು ಕೂಡ ಅಷ್ಟೇ ಉಂಟು, ಫುಡ್ಡಿಗೆ, ಅದಕ್ಕೆ ಅದೇ ನಿಮಗೆ ಒಂದು ದಿನದ ಖರ್ಚು ಅಷ್ಟೆಲ್ಲ ಆಗುತ್ತೆ. ಎಲ್ಲ 100, 200, 300 ಹಂಗೆ ಸಪ್ರೇಟ್ ಆಗಿ ಹಾಕಿದ್ದಾರೆ. ಅಂದ್ರೆ ಎಷ್ಟೋ ಜನಕ್ಕೆ ಏನ್ ಅನ್ಕೊಬಿಡ್ತಾರೆ ಅಂದ್ರೆ ನಾವು ಅವ್ರು ಜನ ಕೊಟ್ಟಿರೋ ದುಡ್ಡು ಈಗ ಯಾರೂ ಸುಮ್ಮನೆ ಈಗ ಎಲ್ಲರೂ ಕಷ್ಟಪಟ್ಟು ದುಡ್ದಿರ್ತಾರೆ, ಬಟ್ ಯಾರಾದರೂ ಈ ರೀತಿ ಸಹಾಯ ಮಾಡ್ತಿದ್ದಾರೆ ಅಂದರೆ ಆ ದುಡ್ಡು ಒಳ್ಳೆ ರೀತಿಯಲ್ಲಿ ಯೂಸ್ ಆಗಬೇಕು. ಅಂದರೆ ನಾನೇನು ಇಲ್ಲಿ ಬಂದು ವೀಡಿಯೋ ಮಾಡ್ತೀನಿ ಅಂತಲೂ ನಾನು ಪ್ಲ್ಯಾನೇ ಇರಲಿಲ್ಲ. ಇವರನ್ನೇ ನನ್ನ ಮತ್ತೆ ಕರೆದಿದ್ದು. ಅಂದರೆ ಬನ್ನಿ ನಾನು ಕೇಜ್ ಎಲ್ಲ ಮಾಡಿದ್ದೀನಿ ಇವಾಗ, ಅಂದರೆ ಇಲ್ಲಿದೆಯಲ್ಲ ಕೇಜ್ ಇದೆಲ್ಲ ಹೊಸ್ದಾಗಿ ಮಾಡಿದ್ದೀವಿ. ನಮ್ಮ ಲಾಸ್ಟ್ ವೀಡಿಯೋಗೆ ಅಂದರೆ ನಮ್ಮ ವ್ಯೂವರ್ಸು, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾರೆಲ್ಲ ಆ ವಿಡಿಯೋ ನೋಡಿ ಎಷ್ಟು ಸಹಾಯ ಮಾಡಿದ್ದೀರಾ, ಆ ದುಡ್ಡಿಂದ ಇವರು ಈ ಕೇಜ್ಗಳನ್ನಾಗಲಿ ಅಥವಾ ಇಲ್ಲಿ ದಿನನಿತ್ಯ ಇವ್ರ ಖರ್ಚುಗಳಿಗಾಗಲಿ, ಅಂದರೆ ಬೆಕ್ಕಳಿಗೆ ಊಟಕ್ಕೆ ದಿನಕ್ಕೊಂದು 3 ಟೈಮ್ ಊಟ ಇರುತ್ತಲ್ಲ ಸರ್, 3 ಟೈಮ್ ಊಟ ಇರುತ್ತೆ, ಕ್ಯಾಟ್ ಫುಡ್ ಇರುತ್ತೆ, ಅದಾದ್ಮೇಲೆ ಹೋಟ್ಲಿಂದ ಚಿಕನ್ನು ಅದು ಇದು ತಂದು ಎಲ್ಲ ಮಾಂಸ ಎಲ್ಲ ತಂದ್ಬಿಟ್ಟು ಹಾಕ್ತಾರೆ. ಸೊ ಅದೆಲ್ಲ ಖರ್ಚಿಗೂ ತುಂಬಾ ಹೆಲ್ಪ್ ಆಗಿದೆ ಅಲ್ವಾ ಸರ್ ನಿಮಗೆ? ಸೊ ಲಾಸ್ಟ್ ವಿಡಿಯೋಗೆ ಹೆಲ್ಪ್ ಮಾಡ್ದಂಗೆ ಈ ವಿಡಿಯೋಗೂ ನಿಮ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅನ್ಸಿದ್ರೆ ಇವ್ರ ಅಕೌಂಟ್ ನಂಬರ್, ಗೂಗಲ್ ಪೇ, ಫೋನ್ ಪೇ ನಂಬರ್ ಎಲ್ಲ ಹಾಕಿರ್ತೀನಿ, ಆ ಸ್ಕ್ಯಾನರು ಲೆಫ್ಟ್ ಸೈಡಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಏನಾದ್ರು ಹೆಲ್ಪ್ ಮಾಡಬೇಕು ಅಂತ ಅನ್ಸಿದ್ರೆ ಹೆಲ್ಪ್ ಮಾಡಿ, ಇದೇ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿ ಅಂತ ಕೇಳ್ಕೊಳ್ಳೋದು. ಬರ್ತೀವಮ್ಮ, ಬರ್ರಿ, ಇಲ್ಲೊಂಚೂರು ನಿಲ್ಲಿಸ್ಬಿಡಿ ಹಂಗೆ. ಸೊ ಗೈಸ್ ನೀವು ನೋಡ್ಬೋದು, ಇಲ್ಲೇ ಸ್ಕ್ಯಾನರ್ ಇದೆ, UPI ಫೋಟೋ ಹಾಕಿರ್ತೀನಿ ನಾನು ನಿಮಗೆ. A few moments later. ಸೊ ಗೈಸ್ ಇವಾಗ ನಾನು ಬೆಳ್ಳಾಳಿಗೆ ಬಂದಿದ್ದೀನಿ. ಅಂದರೆ ಇಲ್ಲಿಂದ ನಿಮ್ಮ ಮನೆಗೆ ಒಂದು 2-3 ಕಿಲೋಮೀಟರ್ ಆಯ್ತಾ ಅಂತ, 2 ಕಿಲೋಮೀಟ್ರು. ಸೊ ಇವರು ಬೆಕ್ಕಳಿಗೆಲ್ಲ ಊಟ ಅಥವಾ ಏನಾದರೂ ಬೇಕು ಅಂತ ಅಂದರೆ ಅಲ್ಲಿಂದ ಇಲ್ಲಿಗೆ ಬರಬೇಕು. ಸೊ ನನಗೆ ಹಂಗೆ ನಾನು ಹೋಗ್ತಿದ್ನಲ್ಲ, ಹಂಗೆ ಡ್ರಾಪ್ ಮಾಡಿದ್ರು. ಸರ್ ಏನು ಹೇಳ್ತೀರಾ ನೀವು ರಾಜೇಶ್ ಗೌಡ್ರ ಬಗ್ಗೆ? ನಿಮ್ಗೆ ಹೆಂಗೆ ಪರಿಚಯ ಅವರು? ಅವರು ಇಲ್ಲಿ ಮಾಮೂಲಿ ಕಸ್ಟಮರ್, ಒಳ್ಳೆ ಹಾರ್ಡ್ ವರ್ಕರ್ ಸರ್. ಹಾಂ. ಮತ್ತೆ ಬೆಕ್ಕು ಅದೊಂದು ಹವ್ಯಾಸ, ಉದ್ಯಮ ಅಂತ ಅವರು ಬೇರೆ ಕೃಷಿ ಎಲ್ಲ ನೋಡ್ಕೊಂಡು ನೋಡಿರ್ಬೋದು. ನೋಡಿದ್ದೀನಿ. ಇಲ್ಲಿ ಕೂಡ ಒಂದು ಹವ್ಯಾಸ ಉಂಟು. ಅಲ್ಲ ಇದೆಯಾ? ಸೂಪರ್. ನೀವು ಸಾಕಿರೋದು ಅದು? ಅವರು ಅಷ್ಟು ಸಾಕ್ತಿರಲ್ಲ, ಏನ್ ಅನ್ಸುತ್ತೆ ನಿಮಗೆ ಅವ್ರು ಅಷ್ಟು ಬೆಕ್ಕಗಳು ಸಾಕಿದ್ದಾರೆ ಅಂತ? ಎಲ್ರಿಗೂ ಆತರ ಬರಲ್ಲ ಸರ್. ಒಂದು ಪ್ರಾಣಿ ಗುಣ, ಪ್ರಾಣಿ ಸಾಕುವ ಗುಣ ಉಂಟಲ್ಲ, ಅದು ಎಲ್ರಿಗೂ ಬರಲ್ಲ, ಅಷ್ಟು ಕಷ್ಟ ಉಂಟು ಸರ್ ಅದು. ಹೌದು ನಿಜ. 7-8-9 ಬೆಕ್ಕುಗಳು ಮರಿ ಇಟ್ಟಿದೆ ಅಂತ ಇವಾಗ. ಇವಾಗ ನಾನು ಒಂದು 30 ಮರಿ ನೋಡ್ಕೊ ಬಂದೆ, ಬರೀ ಮರಿಗಳೇ ಜಾಸ್ತಿ ಇದು. ಇವ್ರದೊಂದು ಕರೀತಿ ಜನರು ನೋಡ್ಲಿಕ್ಕೆ ಬಹಳ ಕಷ್ಟ ಉಂಟು. ಮತ್ತೆ ಬೆಲಾಲ್ ಅಂಗಡಿಯಲ್ಲಿ ಒಂದು ಗುಣ ಬೇಕಲ್ಲ. ಹೌದು ನಿಜ. ಅಂದ್ರೆ ಎಲ್ರೂ ಕೈಲೂ ಮಾಡಕ್ಕಾಗಲ್ಲ ಅದನ್ನ. ಹೌದು, ನಾವು ಬರೀ ನೋಡಿ ಇಂಥವ್ರಿಗೆ ಸಪೋರ್ಟ್ ಮಾಡೋದು ಬಿಟ್ರೆ ನಾವು ಅದನ್ನೆಲ್ಲ ಮಾಡಕ್ಕಾಗಲ್ಲ. ಹೌದು ನಿಜ. ಅವರಿಗೆ ಬಾಯಿ ಹೇಳೋದನ್ನ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಅಂದರೆ ಸಡನ್ನಾಗಿ ಬಸ್ ಬಂದ್ಬಿಡ್ತು, ಇಂದ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಸೊ ಗೈಸ್ ಟಿಕೆಟ್ ಎಲ್ಲ ತಗೊಂಡಾಯ್ತು. ಇವಾಗ ನಾವು ಉಜಿರೆಗೆ ಹೋಗ್ತಾ ಇದ್ದೀನಿ. ಬೆಳ್ತಂಗಡಿ ಬೆಳ್ಳಾಳಲ್ಲಿ ರಾಜೇಶ್ ಗೌಡ್ರನ್ನ ಮೀಟ್ ಮಾಡಿ, ಅಂದರೆ ಇದೇನು ಸುಮ್ಮನೆ ಅಂದರೆ ಸುಮಾರು ದಿವಸ ಆಗಿತ್ತು ಇವ್ರನ್ನ ಮೀಟ್ ಮಾಡಿ. ನನಗೆ ಆ ವಿಡಿಯೋ ಮಾಡಿ ಒಂದು 4-5 ತಿಂಗಳಾಗಿದೆ ಅನಿಸುತ್ತೆ. ಆ ಮೀಟ್ ಮಾಡಿ ಆದಮೇಲೆ ಸುಮಾರು ಸಲ ಹಿಂಗೆ ಸುಮ್ಮನೆ ಮಾತಾಡ್ತಾ ಇರ್ತೀವಿ. ಇವರು ಅಂತಲ್ಲ, ಎಲ್ಲರೂ ಫೋನ್ ಮಾಡ್ತಾ ಇರ್ತಾರೆ ನನಗೆ. ಈ ಸುಧೀಂದ್ರ ಇದ್ದಾಳವ್ರಾಗಲಿ ಅಥವಾ ಕುದುರೆಮುದ್ದಲ್ ರೂಮನವರಾಗಲಿ ಅಥವಾ ರಾಜೇಶ್ ಗೌಡ್ರಾಗಲಿ, ಎಲ್ಲರೂ ನಾನು ಯಾರ್ಯಾರು ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ ಅವರೆಲ್ಲ ಅವಾಗ ಸುಮ್ಮನೆ ಫೋನ್ ಮಾಡ್ತಾ ಇರ್ತಾರೆ, ಸುಮ್ಮನೆ ಮಾತಾಡ್ತಾ ಇರ್ತೀವಿ. ಅವಾಗ ಇವ್ರು ಫೋನ್ ಮಾಡಿದಾಗ ಒಂದ್ಸಲಿ ಹಿಂಗೆ ಬನ್ನಿ, ಇನ್ನೊಂದ್ಸಲಿ ಮನೆಗೆ ಬನ್ನಿ ಅಂತ ಹೇಳಿದರು. ಅಂದರೆ ನಾನು ಅಲ್ಲಿ ಇಲ್ಲಿ ಅದು ಇದೊಂದು ಓಡಾಡ್ತಾ ಇದ್ನಲ್ಲ, ಕರೆಕ್ಟಾಗಿ ಬರೋಕ್ಕಾಗಿರಲಿಲ್ಲ ನನಗೆ. ಸೊ ಇವಾಗ ಸ್ವಲ್ಪ ಫ್ರೀ ಇದ್ದೆ. ಸೊ ಹಂಗೆ ಬರೋಣ, ಇವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಇನ್ನೊಂದ್ಸಲಿ ವೀಡಿಯೋ ಮಾಡೋಣ. ಅಂದರೆ ಆ ಕೇಜೆಲ್ಲ ಹೆಂಗೆ ಮಾಡಿದ್ದಾರೆ, ಈಗ ಎಷ್ಟೋ ಜನ ಸಹಾಯ ಮಾಡ್ತಾರೆ, ಸಹಾಯ ಮಾಡೋ ಕೂಡ ಸುಮಾರು ಜನಕ್ಕಿದೆ. ಬಟ್ ಆ ಸಹಾಯ ಮಾಡಿರೋ ದುಡ್ಡು ಒಳ್ಳೆ ರೀತಿಯಲ್ಲಿ ಯೂಸ್ ಆಗಬೇಕು, ಅದು ನನ್ನ ಉದ್ದೇಶ. ಸೊ ಅದು ನಾನು ಇಲ್ಲೆಲ್ಲ ನೋಡಿದಾಗ ನನಗೆ ಹಂಗೆ ಅನಿಸಿದ್ದು. ಒಂದು ಹೊಸ ಕೇಜೇ ಮಾಡಿಸಿದ್ದಾರೆ, ಇವಾಗ ಕೇಜ್ ಮಾಡಿಸಿದ್ದಾರೆ. ಆಮೇಲೆ ಅದಕ್ಕೆಲ್ಲ ಇನ್ನು ಆ ಲೈಟಿಂಗ್ ಎಲ್ಲ ಏನೇನೋ ಹಾಕಿ ತುಂಬ ಚೆನ್ನಾಗಿ ಒಳ್ಳೆ ಮ್ಯೂಸಿಯಂ ಲೆವೆಲಿಗೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರು. ಸೊ ಸುಮಾರು ಜನ ಸಪೋರ್ಟ್ ಮಾಡಿದರೆ ಇನ್ನು ಮುಂದಕ್ಕೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಇಷ್ಟು ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಗಾಡಿ ಬಸ್ಸಲ್ಲಿ ಹೋಗ್ತಿದ್ದೀನಲ್ಲ, ಶೇಕ್ ಆಗ್ತಿದೆ ವಿಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಯ್. ಸಿದ್ಧ ಕಣೋ ಪ್ರಾಣ ಕೊಡುಕು ಇನ್ನೆಲ್ಲ ಚೆಲ್ಲ
ರಾಜನುಡಿಗೆ